ರಾಜ್ಯದ ಕಾಂಗ್ರೆಸ್ನ ಪಾಳ್ಯದಲ್ಲಿ ಹೊತ್ತಿ ಉರಿತಾ ಇರುವಂತಹ ಬೆಂಕಿ ಈಗ ಧಗ 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 ಅಂತ ಉರಿತಾ ಇದೆ. ಯಾಕೆ ಗೊತ್ತಾ? ಸಿದ್ದರಾಮಯ್ಯನವರು ಅಹಿಂದ ನಾಯಕನಾಗಿ ರಾಜಕೀಯದಲ್ಲಿ ಕಾಂಗ್ರೆಸ್ ಅನ್ನುವಂತಹ ಪಕ್ಷವನ್ನ ಬಹಳ ನಿಷ್ಠುಷ್ಕವಾಗಿ ಕೆಲಸ ಮಾಡ್ಕೊಂಡು ತಗೊಂಡು ಬಂದಿದ್ರು. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಒಂದೇ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಸಂಪೂರ್ಣ ತಲೆಬಿಸಿಯಾಗುವಂತಹ ಈ ಒಂದು ಮಾತು ರಾಜಕೀಯ ವಲಯವನ್ನೇ ನಡಗಿಸಿದೆ. ಯಾಕೆ ಗೊತ್ತಾ? ಅಷ್ಟು ಸ್ಪಷ್ಟವಾಗಿ ಇರುವಂತಹ ಮಾಹಿತಿ ಏನು? ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನ ತಮಗೆ ತಾವೇ ಘೋಷಣೆ ಮಾಡಿಕೊಂಡ್ರು. ರಾಜಕೀಯ ಕಲುಷಿತಗೊಂಡಿದೆ, 2028ರಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಸ್ವತಃ ಸಿದ್ದರಾಮಯ್ಯನವರೇ ನೀಡಿದ್ದಾರೆ. ಅಹಿಂದ ನಾಯಕ ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಟ್ಟಿದ್ದೇ ಆದರೆ ತನ್ನ ಒಂದು ವ್ಯವಸ್ಥೆಯನ್ನ ಕೈ ಬಿಟ್ಟು ಹೋಗಿದ್ದೇ ಆದರೆ ಕಾಂಗ್ರೆಸ್ನ 50% ಅಂದ್ರೆ 50%ಗಿಂತಲೂ ಹೆಚ್ಚಿನ ವಿಷಯವಾಗಿ ಕುಸಿದು ಬೀಳುತ್ತೆ ಕಾಂಗ್ರೆಸ್. ಅಂತಹ ಮಹತ್ವದ ನಿರ್ಧಾರವನ್ನ ಸಿದ್ದರಾಮಯ್ಯನವರು ಯಾಕೆ ತೆಗೆದುಕೊಂಡ್ರು ಅನ್ನುವಂತಹ ಪ್ರಶ್ನೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಹುಟ್ಟುತ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು? ಸಿದ್ದರಾಮಯ್ಯನವರ ವಿಚಾರಗಳೇನು? ಸಿದ್ದರಾಮಯ್ಯ ಯಾವ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಈಗಾಗಲೇ ತಿಳಿದಿದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರನ್ನ ಏಕಾಏಕಿ ಹೈಕಮಾಂಡ್ಗೆ ಕರೆಸ್ಕೊಂಡ್ರು. ಮುಂಚಿತವಾಗಿ ಯಾವುದೇ ಆಲೋಚನೆಗಳನ್ನು ಕೂಡ ಸಿದ್ದರಾಮಯ್ಯನವರಿಗೆ ತಿಳಿಸಲಿಲ್ಲ. ಈ ರೀತಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೂಡ ಹೇಳಿಲ್ಲ. 1 ತಿಂಗಳು ಕೂಡ ಸಮಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ಲಿಲ್ಲ. ಕಾರಣ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಕ್ಷಣಾರ್ಥದಲ್ಲೇ ಸಿದ್ದರಾಮಯ್ಯನವರ ರಾಜೀನಾಮೆ ನೀಡಬೇಕು ಅನ್ನುವಂತಹ ಸುದ್ದಿಯನ್ನ ಕೇಳಿ ಸಿದ್ದರಾಮಯ್ಯನವರ ಹೃದಯವೇ 1 ಸೆಕೆಂಡ್ ನಿತ್ತು ಹೋದಂತಾಗಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದಂತಹ ಗೆರೆಯನ್ನ ದಾಟೋದಕ್ಕೆ ಬರೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಒಳಗಡೆ ದುಃಖವಿದ್ರು, ಮೇಲೆ ನಗುಮುಖವನ್ನ ಇಟ್ಕೊಂಡು ಹೋಗಿ ರಾಜೀನಾಮೆಯನ್ನ ಕೊಟ್ರು. ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ರು. ಒಬ್ಬ ಹಿರಿಯ ರಾಜಕಾರಣಿ ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷ ಅವಮಾನಿಸಿತ್ತು ಅನ್ನೋದು ರಾಜಕೀಯ ರಣರಂಗದಲ್ಲಿ ಅಷ್ಟೇ ಅಲ್ಲದೆ ಸಾರ್ವಜನಿಕವಾಗಿಯೂ ಕೂಡ ಆಕ್ರೋಶಣೆ ಆಯಿತು. ಈ ವಿಚಾರ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರಿಗೆ ಮನದಟ್ಟಾಯಿತು. ರಾಜಕೀಯ ವಿಚಾರದಲ್ಲಿ ಎಂದೂ ಕೂಡ ನಾನು ತಲೆ ಹಾಕೋದಿಲ್ಲ, ರಾಜಕೀಯ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ, ಅಧಿಕಾರಕ್ಕಾಗಿ ಹಿರಿಯರಿಗೆ ಅವಮಾನ ಮಾಡುವಂತಹ ಸ್ಥಿತಿಗೆ ಬಂದು ನಿಂತಿದೆ ಅನ್ನೋದನ್ನೇ ಸ್ಪಷ್ಟವಾಗಿ ಹೇಳಿಕೆಯ ರೂಪದಲ್ಲಿ ನಾನು 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದರು. ಅಹಿಂದ ನಾಯಕನನ್ನ ಕಳೆದುಕೊಂಡಿದೆಯಾ ಕಾಂಗ್ರೆಸ್ ಹೈಕಮಾಂಡ್? ಇಲ್ಲಿ ಸಾಕಷ್ಟು ಚರ್ಚೆಗಳಾಗತ್ತೆ. ಇಲ್ಲ, ಅವರ ಮಗನಿಗೆ ಈ ರೀತಿಯಾದಂತಹ ಹುದ್ದೆಗಳನ್ನ ಕೊಟ್ಟಿದೆ, ಯಾಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಡ್ತಾರೆ ಅನ್ನುವಂತಹ ಕೆಲವು ವಿಚಾರಗಳು ನಿಮಗೂ ಹುಟ್ಟುಕೊಳ್ಬಹುದಲ್ಲ. ಆದ್ರೆ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಪ್ರವೇಶ ಮಾಡಲಿಲ್ಲ ಅನ್ನೋದೇ ಖಚಿತವಾದರೆ ಅಹಿಂದ ಮತಗಳು ಡಿವೈಡ್ ಆಗುವಂತ ಸಾಧ್ಯತೆಗಳಿರುತ್ತೆ. ಈಗ ಡಿ.ಕೆ. ಶಿವಕುಮಾರ್ 2 ಕಡೆಯೂ ಕೂಡ ಮ್ಯಾನೇಜ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹೊರತು ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಯಾವುದೇ ರೀತಿಯಾದಂತಹ ಸಂಪೂರ್ಣ ರಾಜಕಾರಣಿ ಮತ್ತು ಈ ರಾಜ್ಯದ ಕಾಂಗ್ರೆಸ್ನ ಅಧಿಪತಿ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಇದ್ದಾರೆ. ಯಾಕಂದ್ರೆ ಅಹಿಂದ ಮತಗಳನ್ನ ಒಡೆದು ಹೋಗದಂತೆ ತಡೆಯುವ ಶಕ್ತಿ ಇರುವಂಥದ್ದು, ಅಹಿಂದ ಮತಗಳು ಸೋರಿಕೆಯಾಗದಂತೆ ತಡೆಯುವಂತಹ ಶಕ್ತಿ ಇರುವಂಥದ್ದು ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮನದಟ್ಟು ಮಾಡ್ಕೊಂಡಿದೆ. 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಬಂದು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದಾದ್ರೆ ಕೆಲವು ಬೇಡಿಕೆಗಳನ್ನಿಡುವ ಸಾಧ್ಯತೆ ಇದೆ. ತನ್ನ ಮಗನಾದಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ
ಮುಖ್ಯಮಂತ್ರಿ ಸ್ಥಾನವನ್ನ ಇಂತಿಷ್ಟು ವರ್ಷ ಎಂದು ಕೊಡಲೇಬೇಕು. ಆಗ ಮಾತ್ರ ನಾನು 2028ರ ಚುನಾವಣೆಯಲ್ಲಿ ಬಂದು ಪ್ರಚಾರದ ಕಣಕ್ಕಿಳಿತೇನೆ, ಇಲ್ಲ ಅಂದ್ರೆ ನಾನು ಬರೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳ್ತಾರ. ಸ್ಪರ್ಧೆಯಂತೂ ಮಾಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ನೋಡಿ, ಒಬ್ಬ ಮುಖ್ಯಮಂತ್ರಿ ಯಾವುದೇ ಅಧಿಕಾರವಿಲ್ಲದೆ ಸುಮ್ಮನೆ ಹೈಕಮಾಂಡ್ಗೆ ಹೋಗೋದು, ಸುಮ್ಮನೆ ಹೈಕಮಾಂಡ್ ಇಂದ ಬರೋದು, DK ಶಿವಕುಮಾರ್ ಕೈ ಬೀಸ್ಕೊಂಡು ಹೋಗೋದು ಬರೋದು, ಮುಖ್ಯಮಂತ್ರಿಯಾಗಿ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅಹಿಂದ ನಾಯಕನಾಗಿ ಇನ್ನೂ ಕೂಡ ಏಜ್ ಲಿಮಿಟ್ ಇನ್ನೂ ಕ್ರಾಸ್ ಆಗದೇ ಇದ್ರೂ ಕೂಡ ರಾಜೀನಾಮೆಯನ್ನ ಕೊಡಿಸಿ ಏಕೈಕ ಅವಮಾನತೆಯನ್ನ ಅನುಭವಿಸಿದಂತಹ ನಾಯಕ ಈ ರಾಜ್ಯದಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅನ್ನುವಂತಹ ಪಟ್ಟ ಬೀಳುತ್ತೆ. ಇದು ಸಿದ್ದರಾಮಯ್ಯನವರ ಮನಸ್ಸಿಗೆ ಏಕಾಏಕಿ ನೋವಾಗಿದೆ. 1 ತಿಂಗಳು ಸಮಯವನ್ನು ಕೊಡದೆ ಸಿದ್ದರಾಮಯ್ಯನವರನ್ನ ಎದೆ ಮೇಲೆ ನಿಂತು ರಾಜೀನಾಮೆಯನ್ನ ಕೊಡಿಸಿಕೊಳ್ತು ಕಾಂಗ್ರೆಸ್ ಹೈಕಮಾಂಡ್. ಒಬ್ಬ ಹಿರಿಯ ರಾಜಕಾರಣಿಯನ್ನ ಇಷ್ಟು ನಿಷ್ಠೂರವಾಗಿ ನಡೆಸಿಕೊಂಡ ಕಾರಣ ಸಿದ್ದರಾಮಯ್ಯನವರ ಮನಸ್ಸಿಗೆ ನೋವಾಗಿರಬಹುದು ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಈಗ ಸಿದ್ದರಾಮಯ್ಯ ಬೀಸಿರುವಂತ ಒಂದೇ ಒಂದು ಮಾತು, 2028ರಲ್ಲಿ ನಾನು ಸ್ಪರ್ಧೆ ಮಾಡಲ್ಲ, ಯಾವುದೇ ಕಾರಣಕ್ಕೂ ಪ್ರಚಾರದ ಕಣಕ್ಕಿಳಿಯೋದಿಲ್ಲ ಅನ್ನುವ ರೀತಿಯ ಶೈಲಿಯಲ್ಲಿ ಕೊಟ್ಟಿರುವಂತಹ ಒಂದೇ ಒಂದು ಹೊಡೆತ ಈಗ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಾ ಇದೆ. ನಾವು ಎಡವಿದಿವೇನೋ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ನ ಹೈಕಮಾಂಡ್ ತನಗೆ ತಾನೇ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಹೈಕಮಾಂಡ್ ಕುಂತಿದೆ. ಇನ್ನೊಂದು ಕಡೆ DK ಶಿವಕುಮಾರ್ ಕೂಡ ಕೈಕಾಲುಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ 28ರ ಚುನಾವಣೆಯಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಕೈ ಕೊಟ್ರೆ 28ರ ಚುನಾವಣೆಯಲ್ಲಿ ಸಂಪೂರ್ಣ ಕಾಂಗ್ರೆಸ್ ಕುಸಿತ ಆಗತ್ತೆ. ಅದನ್ನ ಮುಂಬರುವಂತಹ 5 ವರ್ಷಗಳ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೂ ಕೂಡ DK ಶಿವಕುಮಾರ್ ನಂತಹ ಮಾಸ್ ಲೀಡರ್ಗಳು ಇನ್ನೂ 4 ಜನ ಹುಟ್ಕೊಂಡ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯ ಇಲ್ಲದೆ ಸಂಪೂರ್ಣವಾಗಿ ಕಾಂಗ್ರೆಸ್ ನಶಿಸಿ ಹೋಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ತಲೆಯಲ್ಲಿದೆ. ಆದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಇನ್ನು ಮನವೊಲೈಕೆ ಮಾಡಲಿಕ್ಕೆ ಯಾವ ರೀತಿ ಬೇಕಾದಂತಹ ಗಾಳವನ್ನ ಹೈಕಮಾಂಡ್ ಹಾಕಬಹುದು. ಆದ್ರೆ ಸಿದ್ದರಾಮಯ್ಯನವರ ಬೇಡಿಕೆಗಳು ಯತೀಂದ್ರ ಸಿದ್ದರಾಮಯ್ಯನವರನ್ನ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಇಂತಿಷ್ಟು ವರ್ಷ ಅಂತ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನ ಬೇಡಿಕೆ ಇಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಇವತ್ತಿಗೆ ಲೆಕ್ಕಾಚಾರ ಗಣನೀಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ನಲ್ಲಿ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈ ರಾಜಕೀಯ ನಾಯಕರಿಗೂ ಕೂಡ ಈಗ ನಡುಕು ಹುಟ್ಕೊಂಡಿದೆ. ಯಾವಾಗ ಸಿದ್ದರಾಮಯ್ಯ ಬೇರೆ ಮಾರ್ಗವನ್ನ ಹಿಡಿದ್ರು ಆಗ ಸತೀಶ್ ಜಾರಕಿಹೊಳಿಗೂ ಕೂಡ ಕೋಪ ಬಂತು. ರಾಜಕೀಯ ವಲಯದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಹಿಂದೆ ಸರಿಯೋದಕ್ಕೆ ಶುರು ಮಾಡಿಕೊಂಡ್ರು, ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಮುನಿಸಿಕೊಂಡಿರೋದು ನಿಮಗೆ ಗೊತ್ತೇ ಇದೆ. ಈಗ ಸಿದ್ದರಾಮಯ್ಯ ಇಟ್ಟಿರುವ ನಿಷ್ಠುರವಾಗಿರುವಂತಹ ಹೆಜ್ಜೆ 28ರ ಚುನಾವಣೆಯಲ್ಲಿ ಮಹಾ ಬೇಡಿಕೆ ಇಟ್ಟು ಸಿದ್ದರಾಮಯ್ಯನವರು ಬರ್ತಾರೆ ಈ ಪಕ್ಷಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗುರುತಿಸಲಾಗುತ್ತೆ. ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯನವರಂದ್ರೆ ಹಿರಿಯ ನಾಯಕರು. ಅಂಥ ನಾಯಕನನ್ನ ಇನ್ನು ಏಜ್ ಇದ್ರೂ ಕೂಡ ಅವಮಾನಿಸಿದಂತೆ ರಾಜೀನಾಮೆಯನ್ನ ಕೂಡಿಸ್ಕೊಂಡು ದಬ್ಬಿ ಹೊರಗೆ ಹಾಕ್ಬಿಟ್ರಲ್ಲ, ಆ ಅವಮಾನವನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಮುಂದೆ ನಗ್ತಾ ಇರಬಹುದು ಸಿದ್ದರಾಮಯ್ಯನವರು, ಎಲ್ಲರ ಮುಂದೆ ನಗನಗ್ತಾ ರಾಜೀನಾಮೆಯನ್ನ ಕೊಟ್ಟಿರಬಹುದು. ಆದ್ರೆ ಅವರ ಮನಸ್ಸಿನೊಳಗೆ ಇರುವಂತಹ ನೋವನ್ನ ಅವರು ಮೊನ್ನೆ ಮಾತಿನಲ್ಲಿ ಹೊರಹಾಕಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸ್ಪಷ್ಟವಾಗಿ ಅರ್ಥ ಆಗಿದೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ನೋವಿದೆ ಅನ್ನೋದು. ರಾಜಕೀಯ ಕಲುಷಿತಗೊಂಡಿದೆ. ಇದರ ಅರ್ಥ ಏನು? ಹಿರಿಯ ರಾಜಕಾರಣಿಗೆ ಗೌರವ ಕೊಡ್ಲಿಲ್ವಾ ಕಾಂಗ್ರೆಸ್ ಹೈಕಮಾಂಡ್? ಹಿರಿಯ ರಾಜಕಾರಣಿ ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನ ನಿಷ್ಕುಷ್ಟವಾಗಿ ಅವಮಾನಿಸಿತ್ತ ಅನ್ನುವಂತ ಪ್ರಶ್ನೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹಾಕಿದ್ದಾರೆ. ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅರ್ಥ ಮಾಡ್ಕೊಂಡಿದೆ. ಸ್ಪಷ್ಟವಾಗಿ ಅವರನ್ನ ಮನವೊಲೈಕೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಓಡಾಡ್ತಾ ಇದೆ. ರಾಹುಲ್ ಗಾಂಧಿ ಫೋನ್ ಕರೆಗಳು ಸಿದ್ದರಾಮಯ್ಯನವರತ್ತ ಈಗ ಬರ್ತಾ ಇವೆ. ಇಷ್ಟು ನಡೆದಿದೆ. ನೋಡೋಣ, ಮತ್ತಷ್ಟು ರಾಜಕೀಯ ವಲಯದ ಸುದ್ದಿಗಳನ್ನ ಪ್ರಸ್ತಾಪ ಮಾಡ್ತಾನೆ ಇರುತ್ತೆ YGM ಸರ್ಕಾರ. ನೋಡ್ತಾ ಇರಿ, ರಾಜಕೀಯ ಮತ್ತಷ್ಟು ಸುದ್ದಿಗಳು ನಿಮ್ಮ ಮುಂದೆ ಪ್ರಸಾರ ಆಗ್ತಾ ಇರುತ್ತೆ. ನಮಸ್ಕಾರ, ನಾನು ನಿಮ್ಮ ಗೌಡ.